ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರದಲ್ಲಿ ದೇಶದ ಸೈನಿಕರಿಗೆ ಧೈರ್ಯ ಮತ್ತು ಆರೋಗ್ಯದ ಆಶಯದೊಂದಿಗೆ ಏಣಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಾಗರಿಕರು ವಿಶೇಷ ಪೂಜೆ ಸಲ್ಲಿಸಿದರು. ಯುದ್ಧದಲ್ಲಿ ಭಾರತಕ್ಕೆ ವಿಜಯ ಸಿಗಲೆಂದು ನಾಗರಿಕರು ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೌಲನಹಳ್ಳಿ ಸೋಮಶೇಖರ್ ಮಾತನಾಡಿ, ಪಾಕಿಸ್ತಾನವು ಅಶಾಂತಿ ಸೃಷ್ಟಿಸುತ್ತಿರುವಾಗ ನಮ್ಮ ಸೈನಿಕರು ಶಕ್ತಿಯಿಂದ ಪ್ರತಿರೋಧಿಸುತ್ತಿದ್ದಾರೆ. ಸರ್ಕಾರವು ಸೇನೆಗೆ ಸಂಪೂರ್ಣ ಅಧಿಕಾರ ನೀಡಿರುವುದರಿಂದ ಪಾಕಿಸ್ತಾನದ ನುಸಳಿಯವರ ಕ್ರಮಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪಾಕಿಸ್ತಾನ ಭಯೋತ್ಪಾದಕರು ನಮ್ಮ ದೇಶದ ಪ್ರವಾಸಿಗರನ್ನ ಮುಂದಿಟ್ಟು ಕೊಲೆ ಮಾಡಿದ್ರು. ಅಲ್ಲಿಂದ ನಮ್ಮ ದೇಶದ ಮೇಲೆ ನಾವು ಸೇರ್ತಿಸಿಕೊಳ್ಳೋಕ್ಕೋಸ್ಕರ ಪ್ರಧಾನಮಂತ್ರಿಯವರು ನ್ಯಾಯಯುತವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೋ ಅದಕ್ಕೆ ನಮ್ಮಗಳೆಲ್ಲರ ಯಾವುದೇ ಪಕ್ಷಪಾತ ಇಲ್ಲದೆ ನಾವೆಲ್ಲ ಹಿಂದೂಗಳು ಒಂದೇ ಅಂತ ಹೇಳಿ ಈ ದಿನ ನಾವು ಈ ದೇವಸ್ಥಾನ ಸನ್ನಿಧಿಯಲ್ಲಿ ಪ್ರತಿಜ್ಞೆ ಮಾಡಿ ನಿಮ್ಮ ಹೋರಾಟಕ್ಕೆ ನಮ್ದು ಬೆಂಬಲ ಇದೆ ಅಂತ ನಾವು ಎಲ್ಲ ಒಮ್ಮತದಿಂದ ಒಂದಾಗಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಈ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಎಲ್ಲರೂ ಒಂದಾಗಿ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ತಾಲೂಕು ಶಿವಕುಮಾರ ಸ್ವಾಮಿ ಬಳಗದ ಅಧ್ಯಕ್ಷ ಕುರ್ಗಲ್ ಶಿವಕುಮಾರ ಸ್ವಾಮಿ, ದೇಶಾದ್ಯಂತ ಪೂಜೆಗಳು ನಡೆಯುತ್ತಿದ್ದು ಇದು ಸೈನಿಕರಿಗೆ ಧೈರ್ಯ ಹಾಗೂ ಕುಟುಂಬಕ್ಕೆ ಆತ್ಮಸ್ಥೈರ್ಯ ನೀಡುವ ಕಾರ್ಯವಾಗಿದೆ ಎಂದರು. ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮೈಲಾರಿ ಅರುಣ್ ರಾಜಿ ಅರಸ್ ಸಹ ಸೈನಿಕರ ವಿಜಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ಅಣ್ಣ ಈ ಕಡೆ ತಿರುಗಿ ಒಂಚೂರು ಸಿಗೋಣ.